ಮಾಧವನು ಸಮಯದಲ್ಲಿ ಧರ್ಮಮೂರ್ತಿಯು, ಪ್ರಳಯದಲ್ಲಿ ಲಯಕರ್ತನು ಆದ ಹರಿಹರದ ಯೋಗಕ್ಷೇಮ ತಿಳಿಯದಾಯಿತು. ಈ ದಿನ ನಾನೇ ಕೈಲಾಸಕ್ಕೂ ವೈಕುಂಠಕ್ಕೂ ಹೋಗಿ ಹರಿಹರನ ಯೋಗಕ್ಷೇಮವನ್ನು ತಿಳಿದು ಬರುವೆ. ಈ ಪ್ರಬಲ ದಂಡಯಾತ್ರೆ ಯಾವ ಕಡೆಗೆ? ಬ್ರಹ್ಮಲೋಕದ ಕಡೆಗೆ. ಬ್ರಹ್ಮಲೋಕವನ್ನು ಏನಿದು ರಕ್ತ ಬೀಜಾಸುರ? ನಿನ್ನನ್ನು ಸೃಷ್ಟಿಸಿದ ತಪ್ಪಿಗಾಗಿ ಸೃಷ್ಟಿಕರ್ತನಾದ ನಾನು ಈ ಬ್ರಹ್ಮಲೋಕವನ್ನು ಬಿಡಬೇಕಾಗಿ. ಬ್ರಹ್ಮಲೋಕವನ್ನೊಂದಲ್ಲ ಸೃಷ್ಟಿಸ ಹರಿಹರ ಬ್ರಹ್ಮಲೋಕ. ನೀವೆಲ್ಲರೂ ತ್ರಿಲೋಕಗಳನ್ನು ಬಿಟ್ಟು ನನಗೆ ಶರಣಾಗತರಾಗಿ ನನ್ನ ಸೆರೆಯಲ್ಲಿರಬೇಕು. ರುಜಿರಸುರ, ನನ್ನ ಮಾತನ್ನು ಕೇಳುವ ಕಾಲಕ್ಕೆ ದುರ್ಬುದ್ಧಿ ಹುಟ್ಟುವಂತೆ ನೀನೇಕೆ ಅಧರ್ಮದ ಕಾರ್ಯದಲ್ಲಿ ತೊಡಗಿರುವೆ? ಬೇಡ, ನನ್ನ ಮಾತನ್ನು ಕೇಳಿ ಹಿಂದಿರುಗಿ ಹೋಗಿ ಸುಖವಾಗಿ ತೇಜವತಿಯನ್ನಾಡು. ಬ್ರಹ್ಮದೇವ, ನನ್ನನ್ನು ಸೃಷ್ಟಿಸಿದ ಸೃಷ್ಟಿಸಲೆಂದು ಇದುವರೆಗೂ ನಿನ್ನನ್ನು ಕ್ಷಮಿಸಿದ್ದಾಯ್ತು. ಸಾಕು ನಿನ್ನ ವೇದಾಂತ. ಬ್ರಹ್ಮಲೋಕವನ್ನು ಬಿಟ್ಟು ನಡೆ. ರಕ್ತಬೀಜಾಸುರ, ನನ್ನಲ್ಲಿ ವರ ಪಡೆದ ಈ ನಿನ್ನ ಖಡ್ಗದಲ್ಲಿ ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡತಕ್ಕ ಸಾಮರ್ಥ್ಯವಿದೆ. ಆದರೂ ತ್ರಿಭುವನ ಸಮರ್ಥನಾದ ನಿನ್ನನ್ನು ಬುಡಮೇಲು ಮಾಡುವ ಮುಕ್ತ ಖಡ್ಗವನ್ನು ಈ ಬ್ರಹ್ಮಲೋಕದಲ್ಲಿ ಇದೆ ಎಂದು ಮರೆಯಬೇಡ. ತ್ರಿಲೋಕಾಧಿಪತಿಯಾಗುವ ದುರಂತಕ್ಕೆ ಒಳಗಾಗದೆ ಹಿಂದಿರುಗಿ ಹೋಗು. ಸಾಕು ಮಾಡು ಬ್ರಹ್ಮದೇವ. ನಾನು ದೊಡ್ಡ ಪಣವನ್ನು ಬಿಡತಕ್ಕ ವೀರನೂ ಅಲ್ಲ. ಹಿಂದಕ್ಕೆ ಸರಿಸತಕ್ಕ ಅವೀರನೂ ಅಲ್ಲ. ಮಹಾಪ್ರಳಯವೇ ನನ್ನ ನಟ್ಟಿಸಿದರು ಅದನ್ನು ತಡೆಗಟ್ಟಬಲ್ಲ ಸಮಸಾಹಸವು ಈ ರುದಿರಾಸುರನಲ್ಲಿದೆ. ಈಗ ಸುಮ್ಮನೆ ಸತ್ಯಲೋಕವನ್ನು ಬಿಡುವೆ ಅಥವಾ ಜಗದೇಕ ಕಲಿಯಾದ ನನ್ನೊಡನೆ ಯುದ್ಧ ಮಾಡುವವು. ಸರಿ, ಹಾಗಾದರೆ ನಿನ್ನ ಇಷ್ಟವೇನು? ನನ್ನಿಷ್ಟವಿನ್ನೇನು ಬ್ರಹ್ಮದೇವ? ನನ್ನ ಸೆರೆಯಲ್ಲಿರುವುದೇ ಮಹಾದಿಷ್ಟ. ಹಾಗಾದರೆ ದೈವಗತಿಯನ್ನು ಮೀರಲು ಸಾಧ್ಯವೇ? ನಡೆ ಹೋಗೋಣ. ಈ ಬ್ರಹ್ಮದೇವನನ್ನು ತೆಗೆದುಕೊಂಡು ಹೋಗಿ ತೇಜೋವತಿ ನಗರದ ಸೇನಾಧೀಶನಿಗೆ ಆಜ್ಞಾಪಿಸು. ಸ್ವರ್ಗ ಸತ್ಯಲೋಕವನ್ನು ಜಯಿಸಿದ್ದಾಯ್ತು. ಇನ್ನು ಕೈಲಾಸಾಧಿಪತಿ ಶಂಕರನ ಸೆರೆ ಒಡೆ ರಥವನ್ನು ವೈಕುಂಠಕ್ಕೆ. ಅಪ್ಪಳ ಬ್ರಹ್ಮ
ಜಗದ